ವೇದಾಂತ್ ವಶಿಷ್ಠ ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನದಲ್ಲಿದ್ದಾರೆ ಅಂತ ನಮಗೂ ಗೊತ್ತಿದೆ. ನೋಡ್ರಿ, ನಾವು ಸುಮ್ಮನೆ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ಇವ್ರ ಮೇಲೆ ಸೆಕ್ಷುವಲ್ ಹ್ಯಾರಾಸ್ಮೆಂಟ್, ಲೈಂಗಿಕ ಕಿರುಕುಳದ ಆರೋಪ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಿಂದೆ ಮುಂದೆ ಗೊತ್ತಿಲ್ಲದೆ ಆ್ಯಕ್ಷನ್ ತಗೊಳ್ಬೇಡಿ. ನಾನು ಇವ್ರ ಆಫೀಸಲ್ಲಿ ಅಡ್ಮಿನ್ ಆಗಿ ಕೆಲಸ ಮಾಡೋದು. ಇವ್ರು ಅಂಥವ್ರಲ್ಲ, ಆ್ಯಂಡ್ ಅಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವ್ರಿಗೆ ಹುಡುಗಿರ್ ಅಂದ್ರೇ ಆಗಲ್ಲ. ಅದನ್ನು ಅವ್ರು ಪಬ್ಲಿಕ್ಕಲ್ಲೂ ಹೇಳಿದ್ದಾರೆ. ಹಾಗಿರುವಾಗ ಹುಡುಗಿ ಜೊತೆ ನೀವು ಹೇಳಿ ಥರ ನಡ್ಕೊಳ್ಳೋಕ್ಕೆ ಸಾಧ್ಯನಾ ಸರ್? ಅದು ನಾನು ಹೇಳಿರೋದಲ್ಲ, ಕಂಪ್ಲೇಂಟ್ ಇರೋದ ಹಾಗೆ. ನಾವು ನಮ್ಮ ಡ್ಯೂಟಿ ಮಾಡ್ತಾ ಇದ್ದೀವಿ ಅಷ್ಟೇ. ನೀವೇನೇ ಹೇಳೋದಿದ್ರು ನಾವು ಇವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ಹೇಳ್ಬೋದು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್, ಇವ್ರು ಅಂಥವ್ರಲ್ಲ. ಇವ್ರಿಗೆ ಹುಡುಗಿರ ಮೇಲೆ ತುಂಬ ಗೌರವ ಇದೆ. ಏನ್ರಿ ಹೇಳ್ತಾ ಇದ್ದೀರಾ? ಈಗಷ್ಟೇ ಹುಡುಗಿರ್ ಕಂಡ್ರೆ ಆಗಲ್ಲ ಅಂದ್ರೆ ಈಗ ನೋಡಿದ್ರೆ ಹುಡುಗಿರ ಮೇಲೆ ಗೌರವ ಇದೆ ಅಂತ ಹೇಳ್ತಾ ಇದ್ದೀರಾ? ನನಗನ್ಸುತ್ತೆ ಇವ್ರದ್ದು ಡ್ಯುಯಲ್ ಪರ್ಸನಾಲಿಟಿ ಇರಬೇಕು ಅಂತ. ಇದು ನಿಮಗೆ ಗೊತ್ತಿರೋ ಮುಖ ಆದರೆ ನಿಮಗೆ ಗೊತ್ತಿಲ್ಲದಿರೋ ಮುಖ ಕಂಪ್ಲೇಂಟಲ್ಲಿ ಇರೋದೇ ಆಗಿರಬೇಕು. ಸರ್ ದಯವಿಟ್ಟು ಏನೇನೋ ಮಾತಾಡಬೇಡಿ. ಒಬ್ಳು ಹುಡುಗಿಯಾಗಿ ಅವ್ರ ಎಂಪ್ಲಾಯಿ ಆಗಿ ನಾನೇ ಹೇಳ್ತಿದ್ದೇನಲ್ಲ ಸರ್, ಅವ್ರಂಥವ್ರು ಅಲ್ಲ ಅಂತ. ಅವ್ರು ಒಂದೇ ಒಂದಿನ ಕೂಡ ನನ್ನ ಜೊತೆ ಆ ಥರ ನಡ್ಕೊಂಡಿಲ್ಲ ಸರ್. ಕಂಪ್ನಿ ಹೆಡ್ಗೆ ತನ್ನ ಫೀಮೇಲ್ ಎಂಪ್ಲಾಯಿ ಜೊತೆ ಪಾರ್ಕಲ್ಲಿ ಏನ್ರಿ ಕೆಲಸ? ನಾನು ಇಲ್ಲಿಗೆ ಬಂದಾಗ ನೀವಿಬ್ರು ಏನು ಮಾಡ್ತಾ ಇದ್ದೀರಿ ಅಂತ ನಾನು ನೋಡಿದ್ದೀನಿ. ಅದೇನೋ ಜೊತೆಗಿರ್ತೀರಾ ಅಂತ ಕೇಳ್ತಾ ಇದ್ದೀರಿ. ಇವ್ರ ನಡವಳಿಕೆ ನಿಮ್ಗೆ ಒಪ್ಪಿಗೆ ಅಂತ ಮಾತ್ರಕ್ಕೆ ಎಲ್ಲ ಹುಡುಗಿರು ಇವ್ರನ್ನ ಸಹಿಸ್ಕೋಬೇಕು ಅಂತೇನು ಇಲ್ವಲ್ಲ? ಇನ್ಸ್ಪೆಕ್ಟರ್, ಮೈಂಡ್ ಯೋರ್ ಟಂಗ್. ನನಗೆ ನೀವು ಹಾಕಿರೋ ಯೂನಿಫಾರ್ಮ್ ಮೇಲೆ ರೆಸ್ಪೆಕ್ಟ್ ಇದೆ. ಅದನ್ನು ಮೀರಿ ನಡ್ಕೊಳ್ಳೋ ಹಾಗೆ ನನಗೆ ಮಾಡಬೇಡಿ. ನನಗೆ ಧಮಕಿ ಹಾಕ್ತೀಯಾ? ಏನೋ ದೊಡ್ಡ ಮನುಷ್ಯ ಅಂತ ರೆಸ್ಪೆಕ್ಟ್ ಕೊಟ್ರೆ ತಲೆ ಎಲ್ಲ ಮಾತಾಡ್ತೀಯಾ? ನೀನು ತಾನು ಅಂತೆಲ್ಲ ಮಾತಾಡಬೇಡಿ ಇನ್ಸ್ಪೆಕ್ಟರ್. ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಕಂಪ್ಲೇಂಟ್ ಇರೋ ನಿನ್ನ ಹತ್ರ ಇಷ್ಟೊತ್ತು ಚೆನ್ನಾಗಿ ಮಾತಾಡಿದ್ದೆ ದೊಡ್ಡ ವಿಷಯ. ಅಂಥದ್ರಲ್ಲಿ ನಿನ್ನನ್ನು ಸಾರ್ ಅಂತ ಕರಿಬೇಕಾ? ಕೊಬ್ಬಿದ್ರೆ ಯಾರ ಹತ್ರ ತೋರಿಸ್ಬೇಕೋ ಅವ್ರ ಹತ್ರ ತೋರಿಸ್ಬೇಕು. ನಮಗೆ ಎಷ್ಟು ಕೊಬ್ಬಿದೆ ಅಂತ ಲಾಕಪ್ಪಲ್ಲಿ ತೋರಿಸ್ತೀನಿ, ನಡಿ. ಸರ್ ಸರ್ ಯಾರಿವನೋ ಸದಾ ಸರಿ ಮಾವ, ನಾನು ಹೊರಡ್ತೀನಿ. ಮುಂದೊಂದು ದಿನ ಈ ನಿನ್ನ ಹಣನೆಲ್ಲ ವಾಪಸ್ ಕೊಡ್ತೀನಿ. ಆಗ ನೀನು ಬೇಡ ಅನ್ಬಾರ್ದು. ಮಾವ, ನಾನು ನಿಮಗೆ ಇದನ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಮರೆತುಬಿಟ್ಟೆ. ನೀವು ಸಾಲ ಮಾಡಿದ್ದೆ ಆರತಿಯವ್ರ ಮದುವೆಗೆ ಅಂತ, ಬಟ್ ಅದು ನಡೀಲಿಲ್ಲ. ಬಟ್ ಈಗ ನಿಜವಾಗ್ಲೂ ಯಾವ ಪುಣ್ಯಾತ್ಮನ ಜೊತೆ ಆಗಬೇಕಾಗಿತ್ತೋ ಅದು ಹಾಗೆ ಆಗುತ್ತೆ. ಅಯ್ಯೋ, ಆ ಪುಣ್ಯಾತ್ಮ ನಾನೇ.
ಕನ್ಫ್ಯೂಸ್ ಆಗಬೇಡಿ. ಸೊ ಮದುವೆ ಖರ್ಚು ನಾನೇ ನೋಡ್ಕೊಳ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ಉಳಿದಿರೋ ಸಾಲನು ನಾನು ನನ್ನ ಸ್ಯಾಲ್ರಿಲೇ ತೀರಿಸ್ತೀನಿ. ಡೋಂಟ್ ವರಿ. ವಿಕ್ರಾಂತ, ಮಾವ ನೀವೇನು ಹೇಳಬೇಡಿ. ಒಂದು ಲಾಜಿಕ್ ಹೇಳ್ತೀನಿ, ಸರಿನಾ ತಪ್ಪ ನೀವೇ ಹೇಳಿ. ನಾನು ದುಡ್ದು ನಮ್ಮ ಮನೆಗೆ ಕೊಡಬೇಕು ಅಂತ ಏನೂ ಇಲ್ಲ, ಮನೇಲಿ ಸಾಕಷ್ಟಿದೆ. ಹಾಗಂತ ನಮ್ಮನೆ ದುಡ್ಡನ್ನು ನಾನು ನಿಮ್ಗೆ ಕೊಡ್ತಿಲ್ಲ. ಸೊ ಇದರಲ್ಲಿ ಋಣ ಅದು ಇದು ಯಾವುದೂ ಇರಲ್ಲ. ಅದು ಹಾಗಲ್ಲಪ್ಪ. ನಿಮಗೆ 4 ಜನ ಹೆಣ್ಮಕ್ಳು, ಅದೇ ಥರ ನಿಮ್ಗೊಬ್ಬ ಗಂಡು ಮಗ ಇದ್ದಿದ್ದಿದ್ರೆ ಅವನ ಹತ್ರ ತಗೊಳಕ್ಕೂ ಹಿಂಜರಿತಾ ಇರಲಿಲ್ಲಲ್ವಾ? ಇವತ್ತಿಂದ ನಿಮ್ಗೆ ಇಲ್ದಿರೋ ಗಂಡು ಮಗ ನಾನೇ ಅನ್ಕೊಳ್ಳಿ ಮಾವ. ಈಗ ಇದನ್ನೆಲ್ಲ ನಿಮ್ಮ ಮಗನೇ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ. ಇನ್ಸ್ಪೆಕ್ಟರ್, ಪ್ಲೀಸ್ ಲಿಸನ್ ಟು ಮೀ. ಲೆಟ್ ಮಿ ಟೆಲ್ ಯು ಸಮಥಿಂಗ್. ನಾನು ಫಸ್ಟ್ ಆಫ್ ಆಲ್ ಹುಡುಗಿರಂದ್ರೆ ಆಗೋದಿಲ್ಲ. ಅಂಥದ್ಮೇಲೆ ಹೌ ಕ್ಯಾನ್ ಐ? ಇನ್ಸ್ಪೆಕ್ಟರ್, ಪ್ಲೀಸ್ ಲಿಸನ್ ಟು ಮೀ. ನೋಡಿ, ನನ್ನ ಮೇಲೆ ಯಾರೋ ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನಾನು ತಿಳ್ಕೊಳ್ಳೋ ರೈಟ್ಸ್ ನನಗಿದೆ. ಕಾನ್ಸ್ಟೇಬಲ್ಸ್, ಲಾಕಪ್ ಅಲ್ಲ ಹಾಕ್ರಿ. ಆಗ್ಲಿಂದ ಕತೆ ಹೊಡಿತಿದ್ದಾರೆ. ನೋಡಿ, ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಬೇಡಿ. ಐ ವಿಲ್ ನಾಟ್ ಟಾಲರೇಟ್ ಇಟ್. ನೀವು ಯಾರನ್ನ ಈ ರೀತಿ ಹ್ಯಾಂಡಲ್ ಮಾಡ್ತಿದ್ದೀರೋ ಅನ್ನೋ ಕಲ್ಪನೆ ಕೂಡ ಇದೆಯಾ ನಿಮಗೆ? ನಾನು ಆಗಿಂದ ನೋಡ್ತಾ ಇದ್ದೀನಿ, ಅತಿಯಾಗಿ ಮಾತಾಡ್ತಿರಲ್ಲ. ನಿಮ್ಮಂಥ ಹೈ ಪ್ರೊಫೈಲ್ ಕೇಸ್ನ ಎಷ್ಟು ನೋಡಿಲ್ಲ. ಅಷ್ಟಕ್ಕೂ ರೆಸ್ಪೆಕ್ಟು ಅಂತಿರಲ್ಲ, ಅದನ್ನು ನೀವು ತಗೊಳ್ಳೋ ಥರ ಇದ್ದಿದ್ರೆ ನೀವು ಇಂಥ ಕೆಲಸ ಮಾಡ್ತಾ ಇರಲಿಲ್ಲ. ನಾವು ನಿಮ್ಮ ಹತ್ರ ಬರೋ ಅವಶ್ಯಕತೆಯೂ ಇರಲಿಲ್ಲ, ತಿಳ್ಕೊಳ್ಳಿ. ಯಾರೋ ಏನೋ ಕಂಪ್ಲೇಂಟ್ ಕೊಟ್ಟರು ಅಂತ ಅದನ್ನು ನಿಜ ಅಂದ್ಕೊಂಡು ಮಾತಾಡ್ತಿದ್ರಲ್ಲ ಇನ್ಸ್ಪೆಕ್ಟರ್. ಜಡ್ಜ್ಮೆಂಟಲ್ಲಿ ಆಗಬೇಡಿ. ನಾನು ಏನು ಅಂತ ಯಾರೋ ಒಂದು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಹೇಗೆ ಜಡ್ಜ್ ಮಾಡ್ತೀರಾ? ಇದೇ ಫಸ್ಟ್ ಟೈಮ್ ನಾನು ನಿಮ್ಮನ್ನ ಡೈರೆಕ್ಟಾಗಿ ನೋಡ್ತಾ ಇದ್ರು. ನಿಮ್ಮ ನಡುವೆ ಮೊದಲೇ ಕನೆಕ್ಷನ್ ಇತ್ತು. ಐ ಮೀನ್ ನನ್ನ ಮತ್ತು ನಿಮ್ಮ ಫ್ಯಾಮಿಲಿ ಮಧ್ಯೆ. ಲಾಸ್ಟ್ ಟೈಮ್ ನಾನು ನಿಮ್ಮ ತಾಯಿ ಲೇಡೀಸ್ ಕ್ಲಬ್ ಮೆಂಬರ್ ಒಬ್ಬರು ಮಗನ್ನ ಅರೆಸ್ಟ್ ಮಾಡಕ್ಕೆ ಹೋದಾಗ ಅವರು ರೆಸ್ಪೆಕ್ಟ್ ಇಲ್ಲದೆ ಬಾಯಿಗೆ ಬಂದಾಗ ಮಾತಾಡಿದ್ರು. ಅದನ್ನು ನಾನು ಇನ್ನೂ ಮರ್ತಿಲ್ಲ. ಅವ್ರ ಮಗ ನಾನು ಸ್ಟೇಷನ್ ಗೆಸ್ಟು. ಐ ಆಮ್ ಸಾರಿ, ದೊಡ್ಡ ಜನ ಅಲ್ವಾ ನೀವು, ಚೀಫ್ ಗೆಸ್ಟು. ಇದನ್ನು ಸಾಲದವ್ರ ಹತ್ರ ನೋಡಿದಾಗ ನನಗೆ ಬೇಜಾರಾಗಲಿಲ್ಲ ಆರ್ತಿಯವರೇ. ಯಾಕೆ ಗೊತ್ತಾ? ಕಷ್ಟದಲ್ಲಿ ನಾನೇ ನಿಮಗೆ ನೆನಪಾದ್ನಲ್ಲ ಅಂತ. ನಾನು ಕೊಟ್ಟಿದ್ದೆ ಉಪಯೋಗಕ್ಕೆ ಆರ್ತಿ ವೆಟ್ಸ್ ವಿಕ್ರಾಂತ್ ಇನ್ನು ದೂರ ಇಲ್ಲ ಆರ್ತಿಯವರೇ.
ನೋಡ್ತಾ ಇದ್ದೀರಾ? ಲಾಕಪ್ಪ ಲಾಕ್ರಿ. ಇನ್ಸ್ಪೆಕ್ಟರ್ ಲಿಸನ್ ಟು ಮೀ. ಇನ್ಸ್ಪೆಕ್ಟರ್ ಪ್ರಕಾಶ್, ಟೀ ತಗೊಂಬನ್ರಿ. ಏನು ಹೇಳ್ತಿದ್ಯಾ? ನಿಜನಾ? ಅವನೇನು ಮಾಡ್ದ? ಅವನ್ಯಾಕೋ ಅರೆಸ್ಟ್ ಮಾಡ್ತಾರೆ? ಅದೇನು ಅಂತ ಸರಿಯಾಗಿ ಹೇಳು ಸಾರ್ಥಕ್. ಏನಿದೆಲ್ಲ? ಏನೂ ಆಗಲ್ಲ, ಅಳ್ಬೇಡ ಪುಟ, ನೀನು ಸಮಾಧಾನ ಮಾಡ್ಕೊ. ನನಗೂ ಸರಿಯಾಗಿ ವಿಷಯ ಏನು ಅಂತ ಗೊತ್ತಿಲ್ಲಮ್ಮ. ಅಮೂಲ್ಯ ಮೆಸೇಜ್ ಮಾಡಿದ್ದು. ಅಮೂಲ್ಯನಾ? ಅವರಿಬ್ಬರು ಒಂದು ಬಿಸ್ನೆಸ್ ಮೀಟಿಂಗ್ ಅಂತ ಹೊರಗೋಗಿದ್ರು, ಅಲ್ಲಿ ಇದೆಲ್ಲ ನಡೆದಿದೆ. ಏನಾಯ್ತು ಅಂತ ಹೇಳಲಿಲ್ವಾ? ಇಲ್ಲಪ್ಪ, ಪೊಲೀಸ್ ಬಂದಿದ್ದೆ ಟೆಸ್ಟ್ ಮಾಡಿದ್ಲು. ಈಗ ಕರ್ಕೊಂಡೋದ್ರು ಅಂತ ಟೆಸ್ಟ್ ಮಾಡಿದ್ದಾಳೆ. ಏನು ಎತ್ತ ಯಾವುದೂ ಗೊತ್ತಿಲ್ಲ. ಅಯ್ಯಯ್ಯೋ, ಎಂಥ ಕೆಲಸ ಆಗೋಯ್ತ್ರಿ. ಯಾವ ಸ್ಟೇಷನ್ ಅಂತೆ ಸಾರ್ಥಕ್? ಗೊತ್ತಿಲ್ಲಪ್ಪ, ನಾನು ವಿಚಾರಿಸಿ ಅಲ್ಲಿಗೆ ಹೋಗಿ ಬರ್ತೀನಿ. ಅವ್ನು ಯಾಕೆ ಹೀಗೆ ಮಾಡ್ಕೊಂಬಿಟ್ಟ? ಇಲ್ಲಪ್ಪ, ವೇದಾಂತ್ ಸ್ಟೇಷನ್ ಮೆಟ್ಲು ಹತ್ತ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸರಿ, ನೀನು ಹೊರಡು, ಅಲ್ಲೇನಾಯ್ತು ಅಂತ ಕಾಲ್ ಮಾಡು. ಸರಿ. ಕಮಿಷನರ್ ನನ್ನ ಫ್ರೆಂಡು, ನಾನು ಅವ್ರಿಗೊಂದು ಫೋನ್ ಮಾಡಿ ನೋಡ್ತೀನಿ. ಸರಿ, ಮಾಡಿ. ಅಣ್ಣ ಎಲ್ಲರಿಗೂ ಒಳ್ಳೇದು ಮಾಡೋಕೆ ನೋಡ್ತಾನೆ, ಆದರೆ ಸ್ವಲ್ಪ ಸ್ಟ್ರಿಕ್ಟು ಅನ್ನೋದು ಬಿಟ್ಟರೆ ಯಾರ ಬಗ್ಗೆನೂ ಒಂಚೂರು ದ್ವೇಷ ಇಟ್ಕೊಳ್ಳಲ್ಲ. ಯಾಕೆ ಯಾವಾಗಲೂ ಅವನಿಗೆ ಹೀಗಾಗಬೇಕು? ಹುಡುಗಿರಂದ್ರೆ ಆಗಲ್ಲ ಅಂತಿದ್ದವನು ಹುಡುಗಿನ ಇಷ್ಟಪಡೋಕೆ ಶುರು ಮಾಡಿದ್ದಲ್ವಾ? ಅದು ಬಿಕಾರಿ ಅಮೂಲ್ಯನ. ಇದೆಲ್ಲ ನಂದೇ ಕೆಲಸ. ಇನ್ಮೇಲೆ ನಿನ್ನಣ್ಣ ಹುಡುಗಿ ಅನ್ನೋ ಪದ ಕೇಳಿದ್ರೆ ಕೆಂಡ ಕಾರ್ತಾನೆ. ನೋಡ್ತಿರು. ನಿಮ್ಮ ಅಣ್ಣಂಗೆ ಏನೂ ಆಗಲ್ಲ. ಅವನು ಈ ಥರ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಸಮಾಧಾನ ಮಾಡ್ಕೊ. ಬಾ ನೀನು ಬಾ, ಹೇಳ್ತೀನಿ ಬಾ. ಈ ಮನೇಲಿ ಯಾರಿಗಾದ್ರೂ ಟೈಮ್ ಸೆನ್ಸ್ ಇದೆಯಾ? ಗಂಟೆ 6 ಆಗ್ತಾ ಬಂತು, ಇನ್ನೂ ದೇವ್ರ ದೀಪ ಕೂಡ ಹಚ್ಚಿಲ್ಲ. ನನ್ನ ಕೈಲೊಂದು ಸ್ಟ್ರಾಂಗ್ ಕಾಫಿ ಕೂಡ ಬಂದಿಲ್ಲ. ಎಲ್ಲಿ ಹಾಳಾಗೋದ್ರು? ಸುಕನ್ಯಾ, ದಿನೇಶ, ತಗೊಳ್ಳಿ ಮೇಡಮ್, ನಿಮ್ಮಷ್ಟೇ ಸ್ಟ್ರಾಂಗ್ ಫಿಲ್ಟರ್ ಕಾಫಿ. ನೀವ್ಯಾಕೆ ಮಾಡಕ್ಕೆ ಹೋದ್ರಿ? ಪುಣ್ಯ, ಅಷ್ಟಾದರೂ ಕನ್ಸರ್ನ್ ಇದೆಯಲ್ಲ. ಏನಂದ್ರಿ? ಏನಿಲ್ಲ, ಅದು ಸುಕನ್ಯಾ ಮಗಳಿಗೆ ಹುಷಾರಿಲ್ಲ ಅಂತ ಮನೆಗೆ ಹೋದ್ಲು. ಇನ್ನು ದಿನೇಶ ಗೊತ್ತಲ್ಲ, ಮೊದಲೇ ಮೈಗಳ, ಅದಕ್ಕೆ ನಾನೇ ಕಾಫಿ ಮಾಡ್ಕೊಂಬಂದೆ. ನಿನಗೇನು ಬಿಸಿ ಬಿಸಿ ಕಾಫಿ ಗಂಟೆಗೆ ಹೋದ್ರೆ ಸಾಕಲ್ವಾ? ಮತ್ತಿನ್ನೇನು, ಕುಡಿ. ದೇವ್ರ ದೀಪ ಯಾರು ಹತ್ತಾರೆ? ಅಲ್ಲ ಕಣೆ, ಈ ಮನೆಗೆ ಸೊಸೆ ಬರೋವರೆಗೆ ನೀನೇ ಮಹಾಲಕ್ಷ್ಮಿ, ನೀನೇ ಹಚ್ಬೇಕಲ್ವಾ? ನಾನೇ ಹಚ್ಚಬೇಕಿತ್ತು. ನನಗೆ ತುಂಬ ತಲೆನೋವು, ಆದರೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಇವತ್ತೇನೋ ಅಪಶಕುನ ಕಾದಿದೆ ಅನ್ಸತ್ತೆ. ಅಮ್ಮ, ಅಪ್ಪ, ಅಮ್ಮ, ಅಗ್ರಜ. ಯಾಕೋ ಅಷ್ಟೊಂದು ಗಾಬರಿ ಆಗಿದೆಯಾ? ವೇದಾಂತ್ ಏನಾಯ್ತು? ಅಮ್ಮ, ಅದು ಅಗ್ರಜ ಅರೆಸ್ಟ್ ಆಗಿದ್ದಾನೆ. ವೇದಾಂತ್ ಸರ್, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಇವ್ರು ಅಂಥವ್ರಲ್ಲ. ಇವ್ರ ಬಗ್ಗೆ ನನಗಿಂತ ಜಾಸ್ತಿ ಇನ್ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಪಾರ್ಕಲ್ಲೂ ಇದನ್ನೇ ಹೇಳೋದಕ್ಕೆ ಟ್ರೈ ಮಾಡಿದೆ, ಆದರೆ ನೀವು ಯಾರೂ ಅವಕಾಶನೇ ಕೊಡಲಿಲ್ಲ. ದಯವಿಟ್ಟು ಈಗಲೂ ಹಾಗೆ ಮಾಡಬೇಡಿ ಸರ್. ಇವ್ರು ತುಂಬ ಒಳ್ಳೆಯವರು. ಒಬ್ಳು ಹುಡುಗಿಯಾಗಿ ನಾನೇ ಹೇಳ್ತಿದ್ದೀನಿ ಸರ್. ದೇವ್ರಾಣೆ, ಇವ್ರು ಇಂಥ ತಪ್ಪು ಮಾಡಿಲ್ಲ ಸರ್. ಅಮ್ಮ ಅಮ್ಮ, ಅಯ್ಯೋ, ಏನೇ ಅದು? ತುಂಬಾ ಹಸು ಆಗ್ತದಮ್ಮ, ಏನಾದ್ರು ತಿನ್ನಕ್ ಕೊಡು.
ಮುಖ ನೋಡ್ಕೊಳ್ತಿದ್ದೀರಾ? ಏಯ್ ನೀನು ಮಹಾರಾಣಿ ಅಲ್ಲ, ನೀನ್ ಬಂದ್ ಕೂಡ್ಲೆ ತಿಂಡಿ ತಂದು ಕೈಗಿಡಕ್ಕೆ, ನೀನು ಡೌರಾಣಿ. ನಾನ್ ನಿನ್ನ ಕೇಳಿದ್ನ ಸುಮ್ಮನೆ ತಂದಲ್ಲಿ ಇಡ್ಲಿ ಅಂತ ಮನೇಲಿ ಬಾಯಿ ಹಾಕ್ಬೇಡ. ಏಯ್ ಮನೇಲಿ ತಿಂಡಿ ಇರೋದು ಗೊತ್ತಿಲ್ವೇನೆ? ಹೋಗ್ ತಗೊಂಡ್ ತಿನ್ನು. ನಮ್ ತಲೆ ಯಾಕೆ ತಿಂತೀಯಾ? ನಿನ್ ಕಾಲೇಜಿಂದ ಬರುವಾಗ ಗೇಟಿಂದಲೇ ಅಮ್ಮ ತಿಂಡಿ ಅಂತ. ಅಯ್ಯೋ ಯಾಕ್ರೆ ಕಿತ್ತಾಡ್ತಾ ಇದ್ದೀರಾ? ಬರ್ರಿ ತಿಂಡಿ ಕೊಡ್ತೀನಿ. ಪಾಪ ಅವಳು ಚಿಕ್ಕೋಳಲ್ವನೆ, ಯಾಕಾಗ್ ರೇಗ್ತೀಯಾ? ನನಗೂ ಪಾಪ ಅಂತಾನೆ ಅನ್ಸುತ್ತಕ್ಕ, ಆದ್ರೂ ರೇಗ್ಬಿಟ್ಟೆ. ವಿಚಿತ್ರವಾಗಿ ಆಡ್ತೀಯ ಕಣೆ ನೀನು. ಅವಾಗಲೇ ನನ್ನ ಹತ್ರ ಏನೋ ಹೇಳಬೇಕು ಅಂತಿದ್ದೆ ನೀನು. ಏನು ಹೇಳು? ಅಕ್ಕ ನಾನು ಕಾಫಿ ಕುಡಿಬೇಕು ಅಂತ ಬೇಕ್ರಿ ಹತ್ರ ಹೋದ್ನಾ. ಆ ಬೇಕ್ರಿ ಎದುರುಗಡೆನೆ ಒಂದು ಪಾರ್ಕ್ ಇದೆ. ಅಲ್ಲಿ ವೇದನ್ ಬಾವ ಮತ್ತೆ ಅಮೂಲ್ಯ ಅಕ್ಕ ಎಷ್ಟು ಹತ್ರ ನಿಂತಿದ್ರು ಗೊತ್ತಾ? ಏನು ನಮ್ಮ ಅಮ್ಮು ವೇದಾಂತ್ ಬಾವನ್ ಜೊತೆನಾ? ಹೌದಕ್ಕ, ನಮ್ಮ ರೌಡಿ ಬೇಬಿನೇ. ಯಾರೇ ಅದು? ನಮ್ಮ ಅಮ್ಮ ಮನೇಲಿ ಇಲ್ದೇ ಇದ್ದಾಗ ಅವಳ ಬಗ್ಗೆ ಮಾತಾಡ